ಹಲೋ ಫ್ರೆಂಡ್ಸ್, ಇವತ್ತು ನಾವು ಬಂದಿರೋದು ಮೈಸೂರು ಬೆಂಗಳೂರು ರೋಡ್ ಇರುವಂತಹ ಪಯಣ ಮ್ಯೂಸಿಯಂಗೆ. ಇಲ್ಲಿ ಬಂದು ನೋಡಿದ್ರೆ ಏನಪ್ಪ ಇಷ್ಟು ಚೆನ್ನಾಗಿದೆ ಅಂತ. ಸಿಕ್ಕಾಪಟ್ಟೆ ಚೆನ್ನಾಗಿದೆ ರೀ. ಏನಂತಂದ್ರೆ ಸಿಕ್ಕಾಪಟ್ಟೆ ಹಳೆ ಕಾರುಗಳು ಹಾಗೂ ಇನ್ನಿತರ ಆರ್ಟಿಫ್ಯಾಕ್ಟ್ಸ್ಗಳನ್ನ ಇಲ್ಲಿ ಇಟ್ಟಿದ್ದಾರೆ. ಒಂದೊಂದಾಗಿ ನೋಡ್ಕೊಂಡು ಹೋಗೋಣ. ಏನು ಗಾಡಿಗಳು ನೋಡ್ತಿದ್ದೀರಾ, ಇದೆಲ್ಲ ಹಳೆ ಕಾಲದ ಈ ಕ್ಲಾಸಿಕಲ್ 90s ಎಲ್ಲ ಆ ಟೈಮಲ್ಲಿ ನೋಡೋವಂಥ ಬೈಕ್ಗಳಿವು. ಇದೊಂದು ಬಂದು ಲೂನಾ, ನಿಮಗೆಲ್ಲ ಗೊತ್ತೇ ಇರುತ್ತೆ. ಕರಿಯಾ ಫಿಲಮಲ್ಲೇನೋ ದರ್ಶನ್ ಯೂಸ್ ಮಾಡಿದಂಥ ಬೈಕ್ ಥರ ಅದೇ ಥರದ ಲೂನಾ ಇದು. ಹಾಗೆ ಡಿಫ್ರೆಂಟ್ ಟೈಪ್ಸ್ ಆಫ್ ಬಜಾಜ್ ಬೈಕ್ಗಳಿವೆ. ಇದು ಬಂದು ಬಜಾಜ್ ಚೇತಕ್, ಇದು ವೆಸ್ಪಾ, ಹೀಗೇ ಡಿಫ್ರೆಂಟ್ ಟೈಪ್ಸ್ ಆಫ್ ಬಜಾಜ್ ಬೈಕ್ಗಳಿದೆ. ಫುಲ್ ಹಳೆ ಗಾಡಿಗಳೇ, ಎಲ್ಲ ಹಳೆ ಮೂವಿಲಿ ನೋಡೋವಂಥ ಬೈಕ್ಗಳಿವು. ನೋಡ್ತಾ ಹೋಗ್ಬೋದು. ಇದು ಬಂದುಬಿಟ್ಟು ಡೀಸೆಲ್ ಬುಲೆಟ್ ಅನ್ಕೋತೀನಿ. ಇಂಜಿನ್ ನೋಡಿದ್ರೆ ನನಗೆ ಹಾಗೆ ಅನ್ನಿಸ್ತಿದೆ, ಬಟ್ ಏನೂ ಸ್ಪೆಸಿಫೈ ಮಾಡಿಲ್ಲ ಇವರು. ಅದು ಹಳೆಯ ಬುಲೆಟ್ ಒಟ್ಟಲ್ಲಿ ಹೊಸ ಥರ ಏನಿದೆ, ಬಟ್ ಡೀಸೆಲ್ ಬುಲೆಟ್ ಅನ್ಕೋತೀನಿ ಇದು. ಇದು ಎಲ್ಲರ RX 100 ಎಲ್ಲರ ಇಷ್ಟಪಡುತ್ತೆ, ಬಟ್ ವೆರಿ ಬ್ಯಾಡ್ ಕಂಡೀಷನಲ್ಲಿದೆ. ಹೊರಗಡೆನೇ ನೋಡಿದ್ರೆ ಒಳ್ಳೊಳ್ಳೆ ಗಾಡಿಗಳು ಸಿಗುತ್ತೆ ನೋಡಿ. ಇಲ್ಲಿ ಮ್ಯೂಸಿಯಮಲ್ಲಿ ತಂದು ಈ ಗಾಡಿ ಹಾಕಿದೆ. ಇದ್ಯಾವುದೋ ನಾನು ಕೇಳೇ ಇಲ್ಲ ಬೈಕ್. ಇದು ರೈಂಡೋಟ್ ಅಂತ. ಓಕೆ, ಇದು ಯಾವ್ಯಾವ ಒಳ್ಳೊಳ್ಳೆ ಬೈಕ್ಗಳು ನಿಲ್ಸಿದ್ದಾವೆ ಇಲ್ಲಿ. ಚೆನ್ನಾಗಿದೆ ಬೈಕ್ಗಳೆಲ್ಲ. ಯಾವುದಿದು ಬೈಕು? ಇಂಜಿನ್ ನೋಡಿದ್ರೆ ಇಷ್ಟುದ್ದ ಇದೆ, ಚೆನ್ನಾಗಿದೆ ಬೈಕು. ಯಾವುದೇ ಥರ ನೇಮ್ ಸ್ಪೆಸಿಫೈ ಮಾಡಿಲ್ಲ, ಏನಿಲ್ಲ. ಬಟ್ ಇಂಜಿನ್ ನೋಡಿದ್ರೆ ಒಳ್ಳೆ ಉದ್ದಕ್ಕೆ ಯಾವ ಥರ ಬೈಕ್ ಇಂಜಿನ್ ಮಾಡಿದ್ರೆ ಗೊತ್ತಿಲ್ಲ. ಸಗಡಾಗೈತೆ ಬೈಕ್ ಇದು ಮಾತ್ರ. ನಮಗೆಲ್ಲ ಕಾರಲ್ಲಿ ಝೀರೋ ನಾಲೆಡ್ಜ್ ಇರ್ಬೋದು, ಆದರೆ ಈ ಕಾರ್ಗಳು ನೋಡಿದ ತಕ್ಷಣ ಅದ್ರ ಬಗ್ಗೆ ತಿಳ್ಕೊಳ್ಳಬೇಕು ಅನ್ನೋ ಸಿಕ್ಕಾಪಟ್ಟೆ ಕ್ಯೂರಿಯಾಸಿಟಿ ಹಾಗೇ ಆಗುತ್ತೆ. ಯಾಕಂದರೆ ಅಂಥ ಕಾರ್ಗಳಿರೋದು ಇಲ್ಲಿ. ಸಿಕ್ಕಾಪಟ್ಟೆ ಹಳೆ ಕಾರ್ ಆದ್ರೂ ಈಗಲೂ ಇರೋಲ್ಲ ಅಂಥ ಸ್ಪೆಸಿಫಿಕೇಷನ್ಸು, ಗಾಡಿಗಳ ಸ್ಪೀಡು. ಇವಾಗೆಲ್ಲ ಗಾಡಿ 100 ಮೇಲೆ ತಲುಪಿದ್ರೇ ದೊಡ್ಡ ವಿಷಯ. ನಾವು ಹೊಡ್ಸೋದು ಇಲ್ಲ ಬಿಡಿ, ಅದ್ರ ಬೇರೆ ಪ್ರಶ್ನೆ. ಬಟ್ ನೋಡಿ, ಸ್ಪೀಡೆಲ್ಲ ಟಾಪ್ ಸ್ಪೀಡ್ ಬಂದಿದ್ರದ್ದು 117 ಕಿಲೋಮೀಟ್ರ್ ಬರುತ್ತೆ. ಸಿಕ್ಕಾಪಟ್ಟೆ ಚೆನ್ನಾಗಿದೆ. 3 ಟ್ರಾನ್ಸ್ಮಿಷನ್ ಅಂತೆ ಈ ಗಾಡಿ. ಎಲ್ಲ ನೋಡಿದ್ರೆ ಹಾಗೆ ಅನ್ಸೋದೇ ಇಲ್ಲ, ಬಟ್ ಸಿಕ್ಕಾಪಟ್ಟೆ ಚೆನ್ನಾಗಿದೆ ಗಾಡಿ. ಎಲ್ಲ ಏನು ನೋಡ್ತಿದ್ದೀರಾ, ಎಲ್ಲ ಸಿಮಿಲರ್ ಟೈಪ್ ಗಾಡಿಗಳೇ. ಸುಮ್ಮನೆ ಎಲ್ಲನೂ ಹೇಳ್ತಾ ಹೋದರೆ ತುಂಬ ಲಾಂಗ್ ಆಗುತ್ತೆ ವಿಡಿಯೋ. ಜಸ್ಟ್ ಒಂದು ಶಾರ್ಟ್ ಇದರಲ್ಲಿ ಮಾಡ್ಕೊಡೋಗ್ತೀವಿ. ಇದು ನಮ್ಮ ಮೊದಲನೇ ವ್ಲಾಗ್ ಆಗಿರೋದ್ರಿಂದ ಸಿಕ್ಕಾಪಟ್ಟೆ ಎರರ್ಸ್ಗಳಿರ್ತದೆ. ಎಡಿಟ್ ಮಾಡೋಷ್ಟು ಮಾಡಿರ್ತೀನಿ. ಇದೇನು ಕಾರ್ ನೋಡ್ತಿದ್ದೀರಾ, ಇದು
ಶೆವಲೆಟ್ ಬೆಲ್ ಏರ್ ಅಂತ ತುಂಬ ಚೆನ್ನಾಗಿದೆ ಗಾಡಿ. ಇದೊಂದಲ್ಲಿ ಔಟ್ಸ್ಟ್ಯಾಂಡಿಂಗ್ ಲುಕ್ ಇದ್ದಿದ್ದು ಈ ಗಾಡಿ ಈ ಕಡೆಯಲ್ಲಿ ಇದೊಂದೇ ಕಾರ್ ನೋಡಿಪ್ಪ. ಸೂಪರ್ ಆಗೈತೆ ಕಾರ್ ಮಾತ್ರ. ಒಳ್ಳೆ ಗ್ರೀನ್ ಕಲರ್ ಗಾಡಿ. ಸ್ಪೆಸಿಫಿಕೇಷನ್ಸ್ ಎಲ್ಲ ಇಲ್ಲೇ ಕೆಳಗಡೆ ಇದೆ. ಏನು ಚೆನ್ನಾಗಿದೆ ಅಂತೀರ ಗಾಡಿ ಇದ್ರೆ. ಹಾಗೆ ಇದು ಕೂಡ ಈಗ ಇನ್ನೂ ಸುಮಾರು ಕಾರ್ಗಳಿವೆ. ಕಾರ್ ಏನು ನೋಡ್ತಿದ್ದೀರಾ, ಇದೊಂದು ಲೆಜೆಂಡ್ರಿ ಕಾರ್ ಅಂತಲೇ ಹೇಳ್ಬೋದು. ತುಂಬ ಹಾಲಿವುಡ್ ಮೂವೀಸಲ್ಲೆಲ್ಲ ಕೆಲಸ ಮಾಡಿದೆ ಈ ಕಾರು. ಕಿಯಾನೂ ರೀವ್ಸ್ ಅವರು ಕೂಡ ಈ ಕಾರ್ನ ಯೂಸ್ ಮಾಡಿದ್ದಾರೆ. ಜಾನ್ ವಿಕ್ ಫಿಲಮ್ ಹೀರೋ. ಈ ಕಾರ್ ಹೆಸರು ಬಂದ್ಬಿಟ್ಟು ಶೆವಲೆಟ್ ಇಂಪಾಲಾ ಅಂತ. ಇಂಪಾಲಾ ಅಂತಂದರೆ ಒಂದು ಟೈಪ್ ಆಫ್ ಜಿಂಕೆ ಸ್ಪೀಶೀಸ್ದು ಹೆಸರು. ಇದ್ರ ಟಾಪ್ ಸ್ಪೀಡ್ ಬಂದ್ಬಿಟ್ಟು 150 km/h. ಮತ್ತು ಸ್ಪೆಸಿಫಿಕೇಷನ್ಸ್ ಎಲ್ಲ ನಿಮಗೆ ಕಾಣ್ತಿದೆ. ಈಗ ಏನು ಕಾರ್ ನೋಡ್ತಿದ್ದೀರಾ, ಇದು ಸ್ಟುಡೆಬೇಕರ್ ಚಾಂಪಿಯನ್ ಅಂತ ನಮ್ಮ CV ರಾಮನ್ ಅವರ ದಿ ಗ್ರೇಟ್ ಸೈಂಟಿಸ್ಟ್ CV ರಾಮನ್ ಅವರ ಕಾರ್. ಇದು ತುಂಬ ಚೆನ್ನಾಗಿದೆ. ಹಳೇ ಕಾರ್ ಮಾತ್ರ ಇದು CV ರಾಮನ್ ಅವ್ರದ್ದು. ಹೆಂಗೆ ಸಿಕ್ತು ಏನೋ ಗೊತ್ತಿಲ್ಲ, ಬಟ್ ನಿಲ್ಸಿದ್ದಾರೆ. ಚೆನ್ನಾಗೈತೆ ಕಾರು. ಒಳ್ಳೆ ಕಾರ್ ಇದು. ಒಳ್ಳೆ ಸೈಂಟಿಸ್ಟ್ಗಳಿಗೆ ಹಳೆ ಕಾಲದಲ್ಲಿ ಮಾಡಿಸಿದ ಕಾರ್ ಇದು. ಒಳ್ಳೆ ವಿಂಟೇಜ್ ಕಾರ್. ಒಳ್ಳೆ ಚೇತಕು ಚಿಕ್ಕ ಮಕ್ಳಿಗೆ ಮಾಡ್ದಂಗಿದೆ ಗಾಡಿಗೆ. ಪ್ರಿಯಾ ಅಂತ ಯಾರಿಗೆ ಪ್ರಿಯಾ ಗೊತ್ತಿಲ್ಲ, ಬಟ್ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಚಿಕ್ಕ ಪುಟ್ದಾಗಿದೆ ಗಾಡಿ. ಫ್ಯಾಮಿಲಿಗೆ ಒಳ್ಳೆ ಮಾಡಿಸಿದ ಗಾಡಿ. ಮೋಸ್ಟ್ ಇದು ಗಾಡಿ ಕೈ ಅದೇನೋ ಹಿಂದ್ಗಡೆ ತಾರ್ಪನ್ ಹಾಕಿದ್ರೆ ಅನ್ಕೋಬೇಡಿ. ಅದು ಆಕ್ಚುಲಿ ಬಂದು ಪ್ಯಾರಾಗ್ಲೈಡಿಂಗ್ ಮಾಡ್ಬೇಕಾದ್ರೆ ಯೂಸ್ ಮಾಡೋಂಥದ್ದು. ಆಕ್ಚುಲಿ ಸ್ಪೆಸಿಫಿಕ್ ವರ್ಡ್ ಅದು ನನಗೆ ಪ್ಯಾರಾಗ್ಲೈಡಿಂಗ್ ಅಂತ ಗೊತ್ತಿಲ್ಲ, ಬಟ್ ಅದೇ ಹಾರಕ್ಕೆ ಯೂಸ್ ಮಾಡೋ ಅಂತ ಇದು. ಅದು ಈ ಮೋಸ್ಟ್ ಆಫ್ ದ ಟೈಮ್ ಮುಂಬೈಯಲ್ಲಿ ಸಿಕ್ಕಾಪಟ್ಟೆ ಟ್ರಾಫಿಕ್ ಇದ್ದಾಗ ಈ ನಾರ್ತ್ ಮುಂಬೈ ಸೌತ್ ಮುಂಬೈ ಅಂತ ಬರುತ್ತೆ. ಬಟ್ ನಾರ್ತ್ ಮುಂಬೈಲಿ ಜಾಸ್ತಿ ಟ್ಯಾಕ್ಸಿಗಳನ್ನ ಯೂಸ್ ಮಾಡೋದು. ಅದು ಮೇನ್ ಥೀಮ್ ಬಂದು ಇದೇ ತರ ಟ್ಯಾಕ್ಸಿಗಳು ಯೂಸ್ ಆಗೋದು. ಇದು ಗಾಡಿ ಕೂಡ ಬಂದಿರೋದು ಮಹಾರಾಷ್ಟ್ರ ಕಡೆಯಿಂದನೇ. ಬಟ್ ಮುಂಬೈ ಕಡೆ ಎಲ್ಲ ಟ್ಯಾಕ್ಸಿಗಳು ಇದೇ ತರ ಜಾಸ್ತಿ. ಸೊ ಅಲ್ಲಿಂದ ಒಂದು ಕಲೆಕ್ಷನ್ ಮಾಡಿದ್ದಾರೆ. ಚೆನ್ನಾಗಿದೆ ಕಾರು. ಇದು ನೆಕ್ಸ್ಟ್ ಬಂದು ಅಂಬಾಸಿಡರ್ ಅಂತ ಕಾರು. ನಿಮ್ಗೆ ಗೊತ್ತಿರ್ಬೋದು, ಹಳೆ ರಾಜಕಾರಣಿಗಳು ಅಥವಾ ಇನ್ನೊಂದು ಬೇರೆ ಬೇರೆ ತರ ಕಿಡ್ನಾಪ್ ಮಾಡ್ಬೋದು, ಇಲ್ಲ ಗುಚ್ಬೋದು, ಎಲ್ಲಾ ತರಕ್ಕೂ ಇದೇ ಗಾಡಿ ಯೂಸ್ ಮಾಡ್ತಿದ್ರು. ಈ ಕಾರ್ ಬಂದು ಎಲ್ಲರೂ ಫೇವ್ರೇಟ್ ಆಗಿರ್ಬೋದು. ಏನಪ್ಪ, ನಮ್ಮ ವಿಷ್ಣುವರ್ಧನ್ ಅವರ ಕಾರ್ ಇದು. ಅದು ಫಿಲಮಲ್ಲಿ ನೋಡ್ದಂಗಿದೆ ಗಾಡಿ. ಬಟ್ ವಿಷ್ಣುವರ್ಧನ್ ಗಾಡಿ ಓನ್ ಮಾಡಿದ್ದ ಅಂತ ಕಾರಿದು. ಕಂಪ್ನಿ ಗೊತ್ತಿಲ್ಲ, ಗಾಡಿ ಚೆನ್ನಾಗಿದೆ. ಆಕ್ಸಿಡೆಂಟ್ಗೆ ಫೇಮಸ್ ಆದಂತ ಲಾರಿಗಳಿದೆ ತರ ಟೈಪ್ ಇದೆ. ಇದು ಬಂದು ಧರ್ಮಸ್ಥಳ. ನನಗೆ ಹೇಳ್ದಂಗೆನೆ ಇದು ಖಂಡಿತ ಅಲ್ಲಿಂದನೇ ಎಕ್ಸ್ಪೋರ್ಟ್ ಬಂದಿರೋಂಥ ಗಾಡಿಗಳಿದು. ಸಾಕಾಗಿದೆ ಮಾತ್ರ, ಹಳೇ ಗಾಡಿಗಳು. ಆಕ್ಚುಲಿ ಅಲ್ಲೊಂದು ಪೋಲ್ ನೋಡ್ತಿರ್ಬೋದು ನೀವು ಏನಂತ, ಬಟ್ ಅದು ಆಕ್ಚುಲಿ ಇರೋದು ಸ್ಟಾರ್ಟ್ ಮಾಡಕ್ಕೆ. ಮೊದಲೆಲ್ಲ ಗಾಡಿಗಳು ಸೆಲ್ಫ್ ಇರಲಿಲ್ಲ, ಕೈಯಲ್ಲೇ ಸ್ಟಾರ್ಟ್ ಮಾಡಬೇಕಿತ್ತು. ಆಕ್ಚುಲಿ ಅದು ಬಂದು ಅಲ್ಲಿ ಏನೋ ಒಂದು ರಾಡ್ ಬರುತ್ತೆ, ಅದನ್ನ ಹಾಕ್ಬಿಟ್ಟು ಸ್ಟಾರ್ಟ್ ಮಾಡೋ ಅಂತ ಪ್ರೋಗ್ರೆಸ್ ಇದೀವಿ ನಾವು ಈ ಲಾರಿನ ಸ್ಟಾರ್ಟ್ ಮಾಡೋಕ್ಕೆ. ಸಿಕ್ಕಾಪಟ್ಟೆ ದೊಡ್ಡದಾಗಿದೆಯಲ್ಲ. ಟಾಟಾ ಫ್ರೀಸ್ ಅಂತ ಗಾಡಿ ವುಡ್ಡಲ್ಲೇ ಕಾರ್ ಮಾಡಿರೋ ಅಂತ ಇದಿದೆ. ಇದರಲ್ಲಿ ಫುಲ್ಲು ಬಾಡಿ ಎಲ್ಲ ಬರೀ ವುಡ್ಡಲ್ಲೇ ಕಾರ್ ಮಾಡಿದ್ದಾರೆ. ನಾವು ತಿರ್ಬಾರ್ದು ಅಂತ ಗಾಡಿ ಬೇರೆ ತರ ಮಾಡ್ಬಿಟ್ಟಿದ್ದಾರೆ. ಎಲ್ಲರಿಗೂ ಶೋ ಆಗ್ಬೇಕು. ಮೋರಿಸ್ ಅಂತ ಗಾಡಿ ಸಾಕಾಗಿದೆ. ಎಲ್ಲ ಬರೀ ವುಡ್. ಚಾರ್ಸಿ ಮತ್ತೆ ಇದ್ಬಿಟ್ರೆ ಇನ್ ಮಿಕ್ಕಿದ್ದೆಲ್ಲ ಬರೀ ವುಡ್ಡಲ್ಲೇ ಮಾಡಿದ್ದಾರೆ. ಸಾಕಾಗಿದೆ ಕಾರ್. ಇದೇನ್ ಕಾರ್ ನೋಡ್ತಿದ್ದೀರಾ, ದೈತ್ಯವಾಗಿ ಅನ್ಕೋತೀರಾ. ಬಟ್ ಅಂದ್ರೆ ಇದು ಬಂದು ಮಿಲಿಟರಿ ಕಾರ್. ಇದು ಮಿಲಿಟರಿ ಕಾರ್ ಅನ್ನಕ್ಕಿಂತ ಟ್ರಕ್ ಅಂತ ಹೇಳ್ಬೋದು. ಕಾರ್ ಮ್ಯೂಸಿಯಂ ಅಲ್ಲಿ ಟ್ರಕ್ ನಿಲ್ಸಿದ್ದಾರೆ. ನಿಲ್ಸ್ಬಾರ್ದು ಅಂತ ಏನಿದಿಲ್ಲ, ಬಟ್ ನಿಲ್ಸಿದ್ದಾರೆ. ಸಖತ್ತಾಗಿದೆ ಕಾರ್. ದೊಡ್ಡದು ಚಿಕ್ಕ ನನ್ನ ಆಲ್ಮೋಸ್ಟ್ ಬ್ಯಾಕ್ ಟೈರ್ಸ್ ನನ್ನ ಎದೆ ಮಠ ಬಂತು. ಏನ್ ದೊಡ್ಡ ಅಂತ. ಆಕ್ಚುಲಿ ಕಾರ್ ಟ್ರಕ್ ಬಂದ್ಬಿಟ್ಟು ಯುಕ್ರೇನಿಂದ ಇಂಪೋರ್ಟ್ ಮಾಡ್ಕೊಂಡಿರೋಂಥ ಟ್ರಕ್ಕು. ಮಿಲಿಟರಿಗೆ ಅಂತ ಯೂಸ್ ಆಗ್ತಿತ್ತು, ಬಟ್ ಈಗ ಇಲ್ಲಿ ನಿಲ್ಸಿದ್ದಾರೆ.
ಇವಾಗ ಏನ್ ಬರ್ತಿದೆ ನೋಡಿ, ಇದೆಲ್ಲ ಮರ್ಸಿಡೀಸ್ ಸೀರೀಸ್. ಇದು ಎಲ್ಲ ಒಳ್ಳೊಳ್ಳೆ ಕಾಲದಲ್ಲಿ ಇರೋಂಥ ಮರ್ಸಿಡೀಸ್ ಕಾರ್ಗಳನ್ನೆಲ್ಲ ನಿಲ್ಸಿದ್ದಾರೆ. ಸ್ಪೆಸಿಫಿಕೇಶನ್ಸ್ ನಿಜ ಗೊತ್ತಿಲ್ಲ. ಒಂದಿನ ಬಂದು ಎಲ್ಲಾನು ಇಲ್ಲಿ ಬ್ಲಾಗ್ ಮಾಡಿ ಹೇಳಕ್ಕಾಗಲ್ಲ. ನನ್ಗೆ ಗೊತ್ತಿರೋ ಅಂತ ಕಾರ್ಗಳು ಹೇಳಿದ್ರೆ ಎಲ್ಲ ಮರ್ಸಿಡೀಸ್ ಕಾರ್ಗಳು ಸಖತ್ತಾಗಿರೋ. ಇದು ಬಂದು BMW ಕಾರ್. ಇದು ಯಾವ್ದೋ ಮರ್ಸಿಡೀಸ್ ಮಧ್ಯ BMW ಹಾಕಿದ್ರೆ, ಸಾರಿ ಮರ್ಸಿಡೀಸ್ ಸೀರೀಸ್ ಅಲ್ಲಿಗೆ ಖಾಲಿ ಇತ್ತು ಅನ್ಕೋತೀನಿ. ಹೀಗೆ ಬತ್ತು ಅಂತಂದ್ರೆ ಇದ್ಯಾವುದೋ ಸೂರ್ಯವಂಶ ಫಿಲಮ್ ಅಲ್ಲಿ ನೋಡ್ದಾಗಿದೆ. ಟೊಯೋಟಾ ಕಾರ್ ಇದು. ಚೆನ್ನಾಗಿದೆ ಕಾರ್. ಇದು ಕೂಡ ಮರ್ಸಿಡೀಸ್. ನೆಕ್ಸ್ಟ್ ಬಂದು ಜಾಗ್ವಾರ್. ಈ ಕಾರ್ ಬಂದು ಸ್ಪೆಸಿಫಿಕೇಶನ್ ಏನ್ ಹೇಳಿಲ್ಲ, ಬಟ್ ಸಿಂಬಲ್ ನೋಡನೆ ಹೇಳ್ಬೋದು ಜಾಗ್ವಾರ್ ಅಂತ. ಸಖತ್ತಾಗಿದೆ ಕಾರ್. ಯಾವ್ದೋ ಗಾಡಿ ಲೆಫ್ಟ್ ಹ್ಯಾಂಡ್ ಡ್ರೈವ್ ಇದು ಕಾರ್. ಸ್ಟೇರಿಂಗ್ ಬಂದು ನೋಡ್ಬೋದು ನೀವು, ಆ ಕಡೆ ಇದೆ. ಲೆಫ್ಟ್ ಹ್ಯಾಂಡ್ ಡ್ರೈವ್ ಇದು ಗಾಡಿ. ಕಂಪ್ನಿ ಗೊತ್ತಿಲ್ಲ, ಬಟ್ ಗಾಡಿ ಚೆನ್ನಾಗಿದೆ. ಲೆಫ್ಟ್ ಹ್ಯಾಂಡ್ ಡ್ರೈವ್. ಯೂಶಲಿ ಫಾರಿನ್ಗಳೆಲ್ಲ ಹೋದ್ರೆ ಮೋಸ್ಟ್ ಆಫ್ ದ ಕಂಟ್ರೀಸ್ ಲೆಫ್ಟ್ ಹ್ಯಾಂಡ್ ಚೂಸ್ ಮಾಡೋಕ್ಕೆ ಯೂಸ್ ಮಾಡ್ತಾರೆ. ಡೆಲ್ಲಿ ರಿಜಿಸ್ಟ್ರೇಷನ್ ಡೆಲ್ಲಿ ಅಂತ ಐತೆ, ಡೆಲ್ಲಿದೇ ಇರ್ಬೇಕು ಕಾರು. ಇದು ಕೂಡ ಕ್ಲಾಸಿಕಲ್ ಕಾರು. ಆ ಕಾಲದಲ್ಲೆಲ್ಲ ಮರ್ಸಿಡೀಸ್ ಬೆಂಜ್ ಅಂದ್ರೆ ಒಂದು ಬ್ರ್ಯಾಂಡ್ ಇತ್ತು, ಒಳ್ಳೆ ಫೇಮ್ ಇದೆ ಅಂತ. ಇವಾಗಲೂ ಇದೆ, ಅದು ಬೇರೆ ಪ್ರಶ್ನೆ. ಬಟ್ ಅಂದ್ರೆ ಆ ಕಾಲದಲ್ಲಿ ಒಳ್ಳೆ ಹೆಸರು ಮಾಡಿದಂತಹ ಕಾರ್ಗಳ ಬ್ರ್ಯಾಂಡ್ಗಳ ಕಾರ್ಗಳಿವೆ. ಹಾಗಾಗಿದೆ ಮರ್ಸಿಡೀಸ್ ಬೆಂಜ್ ಕಾರ್ ಅಂತ. ಚೆನ್ನಾಗಿದೆ ಕಾರ್. ಹೀಗೆ ಬ್ಲಾಗ್ ಮಾಡ್ಬೇಕಾದ್ರೆ ನೋಡ್ತಾ ಇದ್ದೆ, ಒಳ್ಳೆ ಜೋಡಿ ಇವರು. ಅವಾಗಿಂದ ನೋಡ್ತಿದ್ದೀನಿ ಅವ್ರ ಫೋಟೋ ಇವ್ರು ತೆಗಿಯೋದು, ಇವ್ರ ಫೋಟೋ ಅವ್ರು ತೆಗಿಯೋದು. ನೋಡಿ ಈಗಿನ ಕಾಲದಲ್ಲಿ 2 ವರ್ಷಕ್ಕೆ ಮದುವೆ ಆಗಿ 3ನೇ ವರ್ಷಕ್ಕೆ ಡಿವೋರ್ಸ್ ಕೊಡೋ ಅಂತ ಇದರಲ್ಲಿ ಎಷ್ಟೋ ವರ್ಷ ಆಗಿರ್ಬೋದು. ಇದೇನ್ ನೋಡ್ತಿದ್ರೆ ಕಾರು ನೋಡಿದ್ರೆ ಇದು 9 ನೋಡಿ. ಎಲ್ಲ ಡೋರ್ ಒಂದ್ಗಡೆ ಮೇಲೆ, ಟೈರ್ ಒಂದ್ಗಡೆ ಅಂತ. ಆಕ್ಚುಲಿ ಇದನ್ನ ಡಿಸ್ಮೆಂಟಲ್ ಮಾಡಿದರೆ ಕಾರ್ನ ಫ್ಲೈಟ್ ಇದಾಗುತ್ತೆ ಎಲ್ಲ. ಬಟ್ ಸಡನ್ ಆಗಿ ನೋಡಿದಾಗ ನನಗೆ ಬೊಂಬಾಟ್ಕರ್ನ ಫಿಲಮಲ್ಲಿ ಆ ರೋಬೋಟ್ ನೋಡ್ದಂಗೆ ಆಯಿತು. ಚೆನ್ನಾಗಿದೆ ಕಾರ್. ಚೆನ್ನಾಗಿದೆ ಅನ್ನೋಕ್ಕಿಂತ ಚೆನ್ನಾಗಿ ಡಿಸ್ಮೆಂಟಲ್ ಮಾಡಿ ಒಂದ್ರ ಮೇಲೆ ಒಂದು ಮ್ಯಾತ್ ಹಾಕಿದ್ದಾರೆ. ಕಾರ್ ನಿಮ್ಗೆ ತೋರಿಸ್ಬೇಕಿತ್ತು. ಇದು 3ನೇ ಕಾರು. ಇದು 4 ಜನ ಕೂತ್ಕೋಗೋ ಥರ ಕಾಣ್ತಾ ಇದ್ದ, ಖಂಡಿತ ಅಲ್ಲ. ಬಟ್ ಅದು ಏನಂದ್ರೆ ಇದು 4 ಸೀಟ್ ಕೂತ್ಕೋಬೋದ್ರಿ. 4 ಸೀಟ್ ಜನ ಕರೆಕ್ಟಾಗಿ ಹೆಂಡತಿ ಗಂಡ 2 ಮಕ್ಳಿಗೆ ಒಳ್ಳೆ ಹೇಳಿ ಮಾಡಿಸೋದ್ರಿಂದ ಕಾರು. ಏನ್ ಮಾಡ್ತೀರಾ, ಒಳ್ಳೆ ಒಳಗಡೆ ಬಂದ ತಕ್ಷಣ ಹೇಗೆ ಕಾಣ್ತಿದೆ ಅಂದ್ರೆ, ಇಲ್ಲಿ ಅವ್ರ ಕಾಂತಾರ ಮೂವಿಲಿ ಈ ದೇವ್ರಗಳದ್ದು ಇದು ಬರೋದಲ್ಲ, ಆ ಟೈಪ್ ಇದೆ ನೋಡಿ. ಆಕ್ಚುಲಿ ಹುಡುಗಿರು ಇಲ್ಲಿಗೆ ಬರೋದು ಸೂಕ್ತ ಅಂತ ನಾನು ಅನ್ಕೋತೀನಿ. ಯಾಕಂದ್ರೆ ಅಡುಗೆ ಮನೆಯಲ್ಲಿ ಯೂಸ್ ಮಾಡೋ ಅಂತ ಎಲ್ಲ ಇದುಗಳು ಮರದಲ್ಲಿ ಮಾಡಿರೋಂಥ ಆರ್ಟಿಫ್ಯಾಕ್ಟ್ಸ್ಗಳು ಇಲ್ಲಿದೆ. ಅದು ಯಾವುದೋ ಸೌಟು, ಇಲ್ಲಿ ಬಂದರೆ ಮಚ್ಚು, ಅದು ಕೂಡ ಮರದಲ್ಲೇ ಮಾಡಿರೋ ಅಂಥದ್ದು. ಇದೇನಕ್ಕೆ ಯೂಸ್ ಮಾಡ್ತಿದ್ರು ಅಂತ ಗೊತ್ತಿಲ್ಲ, ಬಟ್ ಯಾವುದೋ ಒಂಥರ ಕಂಟೈನರ್ ಥರ ಕಾಣ್ತಿದೆ. ಗರಗಸ, ಮಜ್ಜಿಗೆ, ಮಂತು, ಇಲ್ಲಿ ಯಾವುದೋ ಗರಗಸ. ಇಲ್ಲಿ ನೀರು ಸೇರ್ಬೇಕಾದ್ರೆ ಏನಂತಾರೆ ಇದಕ್ಕೆ, ಏನೋ ಗೊತ್ತಿಲ್ಲ. ಇದು ಓಕೆ, ಚೆನ್ನಾಗಿದೆ ಅಲ್ಲ. ಇಲ್ಲಿ ಬಂದು ನೋಡಿದ್ರೆ ಹಂಚು, ಬಾಯಿ ಈ ಕಡೆ ಬಾ. ಹಂಚು ನೋಡ್ತಾ ಇರ್ಬೋದು ನೀವು. ಮಣ್ಣಲ್ಲಿ ಮಾಡಿರೋಂಥ ಹಂಚುಗಳು ನೋಡಿದೆ, ಬಟ್ ಅಂದ್ರೆ ಇದು ಗ್ಲಾಸ್ ಅಲ್ಲಿ ಮಾಡಿರೋದು. ಇದು ಚೆನ್ನಾಗಿದೆ. ಹಳೆಯ ಆರ್ಟಿಫ್ಯಾಕ್ಟ್ಸ್ಗಳಿಗೆಲ್ಲ ಡೈಲಿ ನೋಡಕ್ ಸಿಗಲ್ಲ ನಮಗೆ. ಇದು ಬಂದ್ಬಿಟ್ಟು ವೇಯಿಂಗ್ ಮಿಷಿನ್. ಯಾರು ಕೆಮಿಸ್ಟ್ರಿ ತಗೊಂಡಿದ್ರೆ ಗೊತ್ತಾಗಿರ್ತದೆ, ಲ್ಯಾಬಲ್ಲಿ ಇರ್ತದೆ. ಇವೆಲ್ಲ ಕೆಮಿಸ್ಟ್ರಿ ಐಟಮ್ಗಳ ಚೆನ್ನಾಗಿದೆ ನೋಡಿ. ದಿನನಿತ್ಯಕ್ಕೆ ನೋಡಕ್ ಸಿಗೋಂಥ ವಸ್ತುಗಳು ಅಲ್ವೇ ಅಲ್ಲ ಇವು. ತುಂಬಾ ಬೆಳೆ ಮಾಡುವಂಥ ವಸ್ತುಗಳು. ಇದು ಬಂದು ಇಡ್ಲಿ ಬೇಯಿಸುವಂಥ ಪಾತ್ರೆ ಇದು. ನೆಕ್ಸ್ಟ್ ಏನ್ ನೋಡ್ತಿದ್ದೀರಾ, ಇದು ಬಂದ್ಬಿಟ್ಟು ಕಬ್ಬರಿ ಇದ್ರಲ್ಲ, ಅದು ಏನಪ್ಪ ಗಾಣ ಅಂತಾರಲ್ಲ, ಅದೇನೇ ಇದು. ಇಲ್ಲಿಂದ ಕಬ್ಬು ಹಾಕಿದ್ರೆ ಕೆಳಗಡೆಯಿಂದ ಕಬ್ಬಿನ ಜ್ಯೂಸ್ ಬರ್ತದೆ. ಇವಾಗಲೆಲ್ಲ ಮಿಷಿನ್ಸ್ ಇದೆ, ಮೊದಲು ಇದನ್ನೇ ಯೂಸ್ ಮಾಡ್ತಿದ್ರು. ಮೋಸ್ಟ್ ಆಫ್ ದ ಜಾಗಗಳಲ್ಲೂ ಇನ್ನೂ ಯೂಸ್ ಮಾಡ್ತಿದ್ದಾರೆ ಇದನ್ನ. ಇದೇನು ನೋಡ್ತಿದ್ರೆ, ಇದು ನಾನು ಫಸ್ಟ್ ಬಂದ ತಕ್ಷಣ ಅನ್ಕೊಂಡೆ ನಾನು ಇದು ಯಾವುದೋ ಹೊಲಿಗೆ ಮಿಷಿನ್ ಅಂತ. ಬಟ್ ಇದು
ಕ್ಯಾಮ್ರಾ ನೋಡಿ ಎಷ್ಟು ದೊಡ್ಡದಾಗಿದೆ ಅಂತ. ನಾನು ಫಸ್ಟ್ ಬಂದ ತಕ್ಷಣ ನಾನು ಕ್ಯಾಮ್ರಾ ಅಂತ ಅನ್ಕೊಂಡಿರ್ಲಿಲ್ಲ, ಬಟ್ ಇದು ಆಕ್ಚುಯಲ್ ಕ್ಯಾಮ್ರಾ. ಇದು ವರ್ಕಿಂಗ್ ಕಂಡೀಷನ್ ಇದೆಯೋ ಇಲ್ವೋ ಗೊತ್ತಿಲ್ಲ, ಬಟ್ ಆಕ್ಚುಯಲ್ ಕ್ಯಾಮ್ರಾ ಚೆನ್ನಾಗಿದೆ. ಏನ್ ನೋಡ್ತಿದ್ರೆ ಇದು ಹಳೆಯ ಕಾಲದಲ್ಲಿ ಯೂಸ್ ಮಾಡಿ ಟೈಪ್ ರೈಟಿಂಗ್ಗೆ ಯೂಸ್ ಮಾಡ್ತಿದ್ದಂತ ಟೈಪಿಂಗ್ ಇದು. ಇದು ಬಂದು ಏನಿದು ಕ್ಯಾಲ್ಕುಲೇಟರ್. ಓಕೆ, ಕ್ಯಾಲ್ಕುಲೇಟರ್ ಗೊತ್ತಿಲ್ಲ. ಟೈಪಿಂಗ್ ಯೂಸ್ ಮಾಡಿರೋಂಥ ವಸ್ತುಗಳು. ನೆಕ್ಸ್ಟ್ ಗೊತ್ತು ಅಂತಂದ್ರೆ ಟೆಲಿಸ್ಕೋಪ್ಗಳು. ನೆಕ್ಸ್ಟ್ ಗೊತ್ತು ಅಂದ್ರೆ ಇದ್ಯಾವುದೋ ಲ್ಯಾಂಡ್ ಫೋನ್. ಈ ಕಡೆ ನೆಕ್ಸ್ಟ್ ಕಡೆ ಬಂತು ಅಂತಂದ್ರೆ ಇದ್ಯಾವುದೋ ಟೆಲಿಫೋನ್ ತರ ಇದೆ. ಫೋನೇ ಇದು ಆಕ್ಚುಲಿ. ಫುಲ್ ಸ್ಟೈಲಿಶ್ ರೊಕ್ಕ ಭಾಳ ಮೊದಲು ಅರ್ಲಿ ಟೈಮಲ್ಲಿ ಯೂಸ್ ಮಾಡ್ತಿರೋಂಥ ವಸ್ತು. ಇದೇನು ನೋಡ್ತಿದ್ದೀರಾ, ಇದು ಯಾರೋ ದೊಡ್ಡ ವ್ಯಕ್ತಿಗಳು ಬರೆದಿರೋಂಥ ಸ್ಕ್ರಿಪ್ಟ್ಗಳಿದು. ಯಾರ್ದು ಅಂತ ನಂಗೆ ಖಂಡಿತ ಗೊತ್ತಿಲ್ಲ, ಬಟ್ ಇದು ನೋಡಿದಾಗ ನನಗೇನು ಅರ್ಥ ಆಯಿತು ಅಂತಂದರೆ, ಒಳ್ಳೊಳ್ಳೆ ಬುದ್ಧಿವಂತರಿಗೆ ಹ್ಯಾಂಡ್ ರೈಟಿಂಗ್ ಚೆನ್ನಾಗಿರಲ್ವಂತೆ. ಸೇಮ್ ನಮ್ಮ ಥರನೇ ನಮ್ಮ ಆನ್ಸರ್ ಸ್ಕ್ರಿಪ್ಟ್ಗಳು ಹೀಗೆ ಇರ್ತಿದ್ದೋ, ಬಟ್ ಮಾರ್ಕ್ಸ್ ಯಾರೋ ಕೊಡ್ತಿರ್ಲಿಲ್ಲ. ಇದು ಹಳೆ ನ್ಯೂಸ್ ಪೇಪರ್, ಯಾವುದೋ ಸಾಂಸ್ಕ್ರಿಟಲ್ಲಿ ಬರೆದಿರೋದು. ಇದು ಯಾವುದೋ ನ್ಯೂಸ್ ಪೇಪರ್ ಥರ ಕಾಣ್ತಿದೆ, ಗೊತ್ತಿಲ್ಲ ಏನಂತ. ಇಲ್ಪ ಇವರು ಮೆನ್ಷನ್ ಮಾಡಿಲ್ಲ. ಇದು ನೋಡಿ, ತಾಳೆಗರಿ ಹೇಗೆ ಇರುತ್ತೆ ಅಂತ ಯಾರು ಥಿಂಕ್ ಮಾಡ್ತಿದ್ರೆ ಇಲ್ಲಿ ನೋಡ್ಬೋದು ನೀವು. ಆ ತಾಳೆಗರಿಲಿ ಅಕ್ಷರಗಳು ಕೂಡ ನೀಟಾಗಿ ಕಾಣ್ತಿದೆ. ಏನು ಬರೆದಿದ್ದಾರೆ ಗೊತ್ತಿಲ್ಲ, ಬಟ್ ಹೀಗೆ ಒಂದು ಕ್ಲಾಸಿಕಲ್ ಎಕ್ಸಾಂಪಲ್ ಇದು. ಹಳೆ ಕಾಲದಲ್ಲಿ ನಮ್ಮ ಪೂರ್ವಜರು ಹೇಗೆ ಈ ತಾಳೆಗರಿಲಿ ಬರೀತಿದ್ರು ಅಂತ ನೋಡ್ಬೋದು ನೀವು. ಇದು ಹಳೆ ಕಾಲದಲ್ಲಿ ನಿಮ್ಗೆಲ್ಲ ಗೊತ್ತೇ ಇರುತ್ತೆ, ಬಟ್ ಸುಮ್ಮನೆ ಹೇಳಿ ಬೇಜಾರು ಮಾಡಕ್ ಇಷ್ಟ ಇಲ್ಲ. ಬಟ್ ಈಗ ಗೊತ್ತಿಲ್ದಿರೋರ್ಗೆ ಇದು ಗ್ರಾಮಫೋನ್ ಅಂತ ಹಳೆ ಕಾಲದಲ್ಲಿ ಹಾಡು ಕೇಳಕ್ಕೆ ಅಂತ ಯೂಸ್ ಮಾಡ್ತಾರಂತ ಒಂದು ಎಕ್ವಿಪ್ಮೆಂಟ್ ಇದು. ಇಲ್ಲಿ ಇದು ಬೇಸ್ಡ್ ಒಂದು ಇದು ಚಿಕ್ಕದು ವರ್ಷನ್ ಇದು, ಬಟ್ ಆ ಮೇಲ್ಗಡೆ ಏನೋ ಬರುತ್ತೆ ಅನ್ಕೋತೀನಿ. ಇದು ಕಾಫಿ ಕಾಯ್ಸಕ್ಕೆ ಇದು ಕಾಫಿ ಮಾಡ್ತಿದ್ದು. ಇದು ಹಳೆ ಕಾಲದಲ್ಲಿ ಇದೇನೆ ಅನ್ಕೋತೀನಿ. ಇದು ಯೂಸ್ ಮಾಡ್ಕೊಂಡು ಕಾಫಿ ಮಾಡ್ತಿದ್ರು. ಇದೇನ್ ಅನ್ಸ್ಕೊಂಡಿದ್ದೀರಾ? ಇದನ್ನ ನೋಡಿದ್ರೆ ನಿಮ್ಗೆ ಏನ್ ಅನ್ಸುತ್ತೆ? ಅದು ಆಕ್ಚುಲಿ ಬಂದು ಗೈರೋಸ್ಕೋಪ್ ಅಂತ. ಯಾರು ಗೈರೋಸ್ಕೋಪ್ ಬಗ್ಗೆ ನನಗೆ ಅಷ್ಟಾಗಿ ಗೊತ್ತಿಲ್ಲ, ಬಟ್ ಅದು ಗೈರೋಸ್ಕೋಪ್ ಅಂತ ನನಗೆ ಗೊತ್ತು. ನಾನು ಎಂಟ್ರಿ ಲೆವೆಲ್ ಅಲ್ಲಿ ಹೇಳಿದೆ ಒಳ್ಳೊಳ್ಳೆ ಹಳೆ ಹಳೆ ಆರ್ಟಿಫ್ಯಾಕ್ಟ್ಸ್ಗಳು ಹಾಕಿದ್ದಾರೆ ಅಂತ. ಹಳೆ ಪಿಕ್ಚರ್ ನೋಡಿ ಎಷ್ಟು ಚೆನ್ನಾಗಿ ಮಾಡ್ತಿದ್ರು ಅಂತ. ಈಗಿನ ಕಾಲದಲ್ಲಿ ಕ್ಯಾಮ್ರಾಗಳು ಕೂಡ ಇದ್ರ ಮುಂದೆ ಸೋತಾಗ್ತವೆ, ಯಾಕಂದ್ರೆ ಎಷ್ಟು ಡೀಟೇಲ್ ಆಗಿ ಎಷ್ಟು ಇದ್ರಾಗಿ ಮಾಡಿದ್ದಾರೆ. ಮೊದಲು ಆ ಕಾಲದಲ್ಲಿ ಈ ಥರ ಟೆಕ್ನಾಲಜಿ ಇರಲಿಲ್ಲ, ಬಟ್ ಏನು ಫೋಟೋಗಳು ಹೇಳ್ತೀರಾ ನೋಡಿ, ಏನು ಕ್ಲಾರಿಟಿ ಇದೆ. ಅದು ಮಾಡಿಸಿದಂಥ ಫೋಟೋ, ಅದು ಬಿಟ್ಟರೆ ಕೃಷ್ಣನ್ ಫೋಟೋ, ಸಿಕ್ಕಾಪಟ್ಟೆ ದೇವರುಗಳಿರೋಂಥ ಫೋಟೋ ಇದೆ. ಆಗಿನ ಕಾಲದಲ್ಲಿ ಕಲ್ಲಲ್ಲೇ ಕೆತ್ತಿದ್ರಂತೆ, ಇನ್ನು ಪೇಪರಲ್ಲಿ ಬಿಟ್ಬಿಡ್ತಾರ. ಖಂಡಿತ ಚೆನ್ನಾಗಿದೆ ಫೋಟೋ. ಇವುಗಳು ಬಂದು ಒಂದು ಸ್ಟ್ಯಾಂಪ್ಸ್ ಕಲೆಕ್ಷನು. ಹಳೆ ಸ್ಟ್ಯಾಂಪ್ಸ್ಗಳು ಸಿಕ್ಕಾಪಟ್ಟೆ ಬೆಲೆ ಬಾಳ್ತವೆ ಅಂತೀನಿ. ನನಗೂ ಮೊದಲು ಇದು ಬಂದು ಹಳೆ ನೋಟ್ಸ್ಗಳು ಹೇಗಿಲ್ಲ ಇತ್ತು ಅಂತ ಒಂದು ಸಣ್ಣ ಛಲಕ್ ಇಟ್ಟಿದ್ದಾರೆ ಇಲ್ಲಿ. $1 ಬಿಲ್ ಆಗಿರ್ಬೋದು, ಅಥವಾ ಹಳೆ ಬೇರೆ ಬೇರೆ ಕಂಟ್ರಿಗಳ ಕರೆನ್ಸಿ. 1 ಪೌಂಡ್ ಅದು. ಇದು ಬಂದು ನೈಜೀರಿಯಾ ಕಡೆ ಬರುತ್ತೆ ಅನ್ಕೋತೀನಿ. ಇದು ಆಫ್ರಿಕನ್ ಕಂಟ್ರೀಸ್ ಕರೆನ್ಸಿ. ಅದು ಇದು ಪಾಕಿಸ್ತಾನದಿದು. ಇಲ್ಲಿ ಬಾಯಿ, ಇದು ಬಂದು ಪಾಕಿಸ್ತಾನ ನೋಟ್. ಇದು ನೋಡ್ಬೋದು ನೀವು. ಇದೇನ್ ನೋಡ್ತಿದ್ದೀರಾ, ಇದು ಒಳ್ಳೆ ಮಿಷಿನ್ ಕನ್ನಡದಾಗ ಆಗ್ತಿದೆ, ಬಟ್ ಇದು ಪ್ರೊಜೆಕ್ಟರ್ ಅಂತ. ಪ್ರೊಜೆಕ್ಟ್ರು ಆಗಿನ ಕಾಲದಲ್ಲಿ ಫಿಲಮ್ನ ಪ್ರೊಜೆಕ್ಟ್ ಮಾಡ್ಬೇಕಾದ್ರೆ ಇದನ್ನೇ ಯೂಸ್ ಮಾಡ್ತಿದ್ದು. ಆಗಿನ ಕಾಲದಲ್ಲಿ ಸಿಕ್ಕಾಪಟ್ಟೆ ಎಕ್ಸ್ಪೆನ್ಸಿವ್. ಇದು ನೋಡಿ ದೊಡ್ಡದಾಗಿ ಎಷ್ಟು ದೊಡ್ಡದಾಗಿದೆ ಪ್ರೊಜೆಕ್ಟರ್ಗಳೆಲ್ಲ. ಇಲ್ಲೆಲ್ಲಿ ನೋಡ್ತಿದ್ರೆ ಹಳೆ ಕಾಲದಲ್ಲಿ ಈ ರಾಜರು ಯೂಸ್ ಮಾಡಿದಂಥ ಕತ್ತಿಗಳು, ಅಥವಾ ಚೂರಿ, ಇನ್ನು ಏನೇನೋ ಅಂತ ಆರ್ಟಿಫ್ಯಾಕ್ಟ್ಸ್ಗಳಿವೆ. ಇಲ್ಲಿ ನೋಡಿದ್ರೆ ಹೋಲ್ ರೇಂಜ್ ಆಫ್ ಗನ್ಗಳಿದೆ. ಹಳೆ ಕಾಲದ ಪೈರೇಟ್ಸ್ ಆಫ್ ಕೆರಿಬಿಯನ್ ಫಿಲಮ್ದು ನೆನಪಾಗೋಯ್ತು ನನಗೆ. ಅದೇ ಥರ ಗನ್ಗಳಿವೆಲ್ಲ. ಇದೇನು ನೋಡ್ತಿದ್ದೀರಾ, ಅಲ್ಲಿ ಏನು ಫಿಲಮಲ್ಲಿ ತೋರಿಸೋದ್ರಲ್ಲ ಅದರಲ್ಲ ದೊಡ್ಡಮ್ಮ. ಇದು ದೊಡ್ಡಮ್ಮ. ಅದು ಆ್ಯಕ್ಚುಲಿ ಕ್ಯಾನನ್ ಅನ್ಕೋತೀನಿ. ಆರ್ಟಿಲರಿ ಅಂತ ಬರುತ್ತೆ ಆರ್ಮಿಲಿ. ಅದೇ ಅದೇನು ಬಾಯ್